ನಾನು ಕಾಂಟ್ರವರ್ಷಿಯಲ್ ಬಿಜೆಪಿ ಒಬ್ಬ ವ್ಯಕ್ತಿಯನ್ನ ಇಲ್ಲಿ ಅಭ್ಯರ್ಥಿ ಮಾಡಿದ್ದು ಗೆಲುವಿಗೆ ಸಹಕಾರ ಲಾಸ್ಟ್ ಟೈಮ್ 2 ಬಾರಿ ಪ್ರತಾಪ್ ಸಿಂಹ ಅವರು ಕೂಡ ಎಂಪಿ ಆಗಿದ್ರು. ಸಿಟ್ಟಿಂಗ್ ಎಂಪಿಯನ್ನು ಬದಲಾಯಿಸಿದ್ರಿ. ಜಿಲ್ಲೆಯ ಅಭಿವೃದ್ಧಿಯ ದೃಷ್ಟಿಯಿಂದ, ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಅವರ ಅನುಭವವನ್ನು ಹಂಚಿಕೊಂಡು ಹೋಗುವಂತ ಕೆಲಸವನ್ನು ನಾವೆಲ್ಲರೂ ಒಟ್ಟಾಗಿ ಮಾಡ್ತೀವಿ. ಇವತ್ತು ಮಹಾರಾಜರಿಗೆ ಮೈಸೂರಿನ ಜನ ಗೆಲುವಿನ ಉಡುಗೊರೆಯನ್ನು ಕೊಟ್ಟಿದ್ದಾರೆ. ಯದುವೀರವರಿಗೆ ಇವತ್ತು ಜಯವನ್ನ ಇಡೀ ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದವರು ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಮೋದಿ ನೇತೃತ್ವದಲ್ಲಿ ಹೆಚ್ಚಿನ ನಿರೀಕ್ಷೆಯನ್ನು ಜನಗಳಲ್ಲಿದೆ. ಅದನ್ನು ಪೂರೈಸುವಂತ ಕೆಲಸವನ್ನ, ಜನಸಾಮಾನ್ಯರಿಗೆ ಆ ಯೋಜನೆಗಳನ್ನು ಮುಟ್ಟಿಸುವಂತ ಕೆಲಸವನ್ನ ಯದುವೀರವರು ಮಾಡ್ತಾರೆ ಅನ್ನುವಂಥದ್ದು ನನಗನ್ಸಿದೆ. ಅದೆಲ್ಲವನ್ನ ಮೀರಿ, ಅಭಿವೃದ್ಧಿಯನ್ನ ಮೀರಿ ಜಾತೀಯ ಸಮೀಕರಣವನ್ನ ಎಲ್ಲೋ ಒಂದ್ ಕಡೆ ತಂದಿರುವಂಥದ್ದು ದುಃಖಕರವಾದಂತಹ ಸಂಗತಿ. ಅದನ್ನು ರಿಯಲೈಸ್ ಆಗುತ್ತೆ ಸಮಾಜಕ್ಕೆ ಅಂತ ನಂಬಿಕೆ. ಇಂಡಿವಿಜುವಲ್ ಪ್ರತಿಯೊಬ್ಬ ಎಂಪಿಯ ಜವಾಬ್ದಾರಿಗಳು ತುಂಬಾ ಜಾಸ್ತಿ ಇರುತ್ತೆ, ವಿಶೇಷವಾಗಿ ಭಾಜಪದವ್ರದ್ದು. ಹಾಗಾಗಿ ಒಂದು ಮಾಡೆಲ್ ಕ್ಷೇತ್ರವನ್ನು ಮಾಡ್ತಾರೆ ಅನ್ನುವಂಥ ನಂಬಿಕೆ ನನಗಿದೆ. ಮಹಾರಾಜರ ಗೆಲುವಿನಿಂದ ರಾಮದಾಸ್ ಅವರು ತುಂಬಾ ಹ್ಯಾಪಿ ಆಗಿದ್ದಾರೆ. ಅಲ್ಲ, ಸಂತೋಷ. ತುಂಬಾ ಒಂದು ವರ್ಷಕ್ಕೆ ಒಂದು ಟರ್ಮ್ಗೆ ಅವರು ಎಂಪಿ ಅಲ್ಲ, 2047ರವರೆಗೂ ಕೂಡ ನಿರಂತರವಾಗಿ ಭಾರತದ 100ನೇ ವರ್ಷವನ್ನು ನೋಡುವಂತ ಒಬ್ಬ ಯುವಕರಾಗಿದ್ದಾರೆ. ಹಾಗಾಗಿ ಆ ಒಂದು ಆಸೆಯಿಂದನೇ ಅವ್ರ ಜೊತೆ ನಾವು ಕೂಡ ಕೈ ಜೋಡಿಸುವಂತ ಕೆಲಸವನ್ನ ಮಾಡ್ತೀವಿ. ದೇಶದಲ್ಲಿ ಒಬ್ಬ ಯಶಸ್ವಿ ಸಂಸದರಾಗಿ, ಮಾಡೆಲ್ ಸಂಸದರಾಗಿ ಅವ್ರಿಗೇನು ಜನ ನಿರೀಕ್ಷೆ ಇಟ್ಟಿದ್ದಾರೋ ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಇರ್ತಾರೆ ಅನ್ನುವಂಥ ನಂಬಿಕೆ ನಮ್ಮೆಲ್ಲರಿಗೂ ಇದೆ. ಯದುವೀರವರು ದಿಗ್ವಿಜಯನ ಸಾಧಿಸಿದ್ದಾರೆ. ಈಗ ಮಾಜಿ ಶಾಸಕರಾದಂಥ ರಾಮದಾಸ್ ತಮ್ಮಡ್ಕಿದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್ ನಮಸ್ಕಾರ. ಇವತ್ತು ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರ ಜನ್ಮದಿನ. ಇವತ್ತು ಮಹಾರಾಜರಿಗೆ ಮೈಸೂರಿನ ಜನ ಗೆಲುವಿನ ಉಡುಗೊರೆಯನ್ನು ಕೊಟ್ಟಿದ್ದಾರೆ. ನಿಮ್ಮ ಮೊದಲ ರಿಯಾಕ್ಷನ್ ಏನು ಸರ್? ಮೈಸೂರಿನ ಸಂಸ್ಥಾನದ ಮೂಲಕವಾಗಿ ಇಡೀ ಭಾರತ ದೇಶಕ್ಕೆ ಹೊಸ ದೃಷ್ಟಿಕೋನವನ್ನು ಕೊಟ್ಟಂಥವರು ನಾಲ್ವಡಿ ಕೃಷ್ಣರಾಜ ಒಡೆಯರು. ಸೊ ಅವರ ಜನ್ಮದಿನದಲ್ಲಿ ವಿಶೇಷವಾಗಿ ಒಬ್ಬ ಯುವಕರಾಗಿ ಭಾರತದ ಸ್ವತಂತ್ರದ 100ನೇ ವರ್ಷದವರೆಗೆ ಈ ದೇಶದಲ್ಲಿ ಆಡಳಿತ ಮಾಡುವಂಥ ಶಕ್ತಿ ಇರುವಂಥ ಒಬ್ಬ ಯುವಕರಾಗಿರುವಂತಹ ಯದುವೀರವ್ರಿಗೆ ಇವತ್ತು ಜಯವನ್ನು ಇಡೀ ಮೈಸೂರು ಮತ್ತು ಕೊಡಗು ಲೋಕಸಭಾ ಕ್ಷೇತ್ರದವರು ಕೊಟ್ಟಿದ್ದಾರೆ. ಅವರೆಲ್ಲರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಬಹಳ ನಿರೀಕ್ಷೆಯನ್ನು ಇಟ್ಕೊಂಡು ಇವರಿಂದ ಭಾರತ ದೇಶವನ್ನು ಉನ್ನತವಾದಂಥ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಬೇಕು ಅನ್ನುವಂಥ ಒಂದು ಆಸೆ, ಆಕಾಂಕ್ಷೆಗಳನ್ನು ಇಟ್ಕೊಂಡು ಜನ ಕೊಟ್ಟಿದ್ದಾರೆ. ಅವ್ರಿಗೆ ಅಭಿನಂದನೆಗಳನ್ನು ಹೇಳ್ತಾ, ಇವತ್ತು ವಿಶೇಷವಾಗಿ ಯದುಕುಲದ ಸುಮಾರು 400ಕ್ಕೂ ಹೆಚ್ಚು ವರ್ಷಗಳ ಕಾಲದ ಸೇವೆಗೆ ಸಂದಿರುವಂಥ ಒಂದು ದೊಡ್ಡ ಯಶಸ್ಸು ಮತ್ತು ಜನ ಪ್ರೀತಿಯನ್ನು ತೋರಿಸಿರುವಂಥದ್ದು ಅನ್ನುವಂಥದ್ದನ್ನು ನಾವೆಲ್ಲರೂ ಅಂದ್ಕೋತಾ ಇದ್ದೇವೆ. ಹಾಗಾಗಿ ಇನ್ನು ಹೆಚ್ಚು ಹೇಳೋದಕ್ಕಿಂತನೂ ಕೂಡ ಯಾವ ಜನ ಯಾವ ಗ್ಯಾರಂಟಿಗಳು, ಹಣ, ಜಾತಿ ಎಲ್ಲ ವ್ಯವಸ್ಥೆಗಳನ್ನು ಮೀರಿ ಮೈಸೂರು ಸಂಸ್ಥಾನಕ್ಕೆ ವಿಜಯವನ್ನು ಕೊಟ್ಟಿದೆಯೋ ಅದಕ್ಕೆ ಮತ್ತೊಂದು ಬಾರಿಗೆ ಅವರಿಗೆ ಅಭಿನಂದನೆಗಳನ್ನು ಹೇಳ್ತಾ, ಇದು ಕ್ರೂಷಿಯಲ್ ಟೈಮಲ್ಲಿದ್ದೀವಿ. ಅಂದರೆ NDA ಕೂಡ ಸರಿಯಾದಂಥ ದಾರಿಯಲ್ಲಿ ಹೋಗಬೇಕಾದಂಥ ಒಂದು ಸಂದರ್ಭ. ಹಾಗಾಗಿ ಮೋದಿ ನೇತೃತ್ವದಲ್ಲಿ ಹೆಚ್ಚಿನ ನಿರೀಕ್ಷೆ ಏನು ಜನಗಳಲ್ಲಿದೆ ಅದನ್ನು ಪೂರೈಸುವಂಥ ಕೆಲಸವನ್ನು, ಜನಸಾಮಾನ್ಯರಿಗೆ ಆ ಯೋಜನೆಗಳನ್ನು ಮುಟ್ಟಿಸುವಂಥ ಕೆಲಸವನ್ನು ಯದುವೀರವರು ಮಾಡ್ತಾರೆ ಅನ್ನುವಂಥದ್ದು ನನಗನ್ಸಿದೆ. ಕಾರಣ ಅವ್ರ ಜೊತೆಯಲ್ಲಿ ಪ್ರವಾಸವನ್ನು ಮಾಡಿದಾಗ ವ್ಯಕ್ತಿತ್ವ ಏನು ಅಂತ ನಮ್ಗೆ ಅರ್ಥ ಆಯಿತು. ಅಂಥ ಒಂದು ಸರಳ ಸಜ್ಜನಿಕೆಯನ್ನು ಹೊಂದಿರುವಂಥ ಯದುವೀರವರು ದೇಶಕ್ಕೆ ಒಂದು ಆಸ್ತಿ ಆಗಲಿ ಅನ್ನುವಂಥ ಒಂದು ಆಸೆಯನ್ನು ವ್ಯಕ್ತಪಡಿಸ್ತಾ, ಹಾಗೆ ಇವತ್ತು NDA ಮತ್ತೊಂದು ಬಾರಿಗೆ ಬೇರೆ ಬೇರೆ ಕಾರಣಗಳಿಗೋಸ್ಕರವಾಗಿ ಬದಲಾವಣೆಗಳಿರ್ಬೋದು, ನಮ್ಮ ನಿರೀಕ್ಷೆ ಮಟ್ಟಕ್ಕೆ ಆಗಿಲ್ಲದೆ ಇರ್ಬೋದು, ಆದರೂ ಕೂಡ NDA ಮತ್ತೊಂದು ಬಾರಿಗೆ ವಿಶ್ವದಲ್ಲಿ ಭಾರತವನ್ನು ಉನ್ನತವಾದಂಥ ಸ್ಥಾನಕ್ಕೆ ತೆಗೆದುಕೊಂಡು ಹೋಗಲಿಕ್ಕೆ ಮೋದಿಯವರ ನೇತೃತ್ವದಲ್ಲಿ ಒಂದು ಸರ್ಕಾರವನ್ನು ರಚನೆ ಮಾಡಲಿ, ಅದಕ್ಕೆ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಮಾಡಲಿ ಅಂತೇಳಿ ಕೋರ್ಕೋತೀನಿ. ಸರ್, ನೀವು ಹೋಗಿದ್ರಿ ನರೇಂದ್ರ ಮೋದಿಯವರು ಸ್ಪರ್ಧೆ ಮಾಡಿದಂಥ ಕ್ಷೇತ್ರಕ್ಕೆ, ನಿಮ್ಮ ಟೀಮ್ ಕೂಡ ಹೋಗಿತ್ತು. ಹೇಗಿದೆ ಸರ್? ಅಲ್ಲಿ ಹೇಗಿತ್ತು ರೆಸ್ಪಾನ್ಸ್? ಹೇಗೆ ಮಾಡ್ತಿದ್ರು? ಏನು ನೆನೆಸ್ಕೊಳ್ತಾ ಇದ್ರು ಜನ ಸರ್? ಸಹಜವಾಗಿ ಅವ್ರು ಮಾಡಿರುವಂಥ ಅಭಿವೃದ್ಧಿ ಕಾರ್ಯಗಳ ಬಗ್ಗೆ ತುಂಬ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ರು. ಕಾರಣ ಅಂತಂದರೆ 10 ವರ್ಷಗಳ ಕಾಲದಿಂದ ಕಾಶಿಯ ಬದಲಾವಣೆಗಳು, ವಾರಣಾಸಿಯಲ್ಲಾಗಿರುವಂಥ ಅಭಿವೃದ್ಧಿಗಳು, ಜಾತಿ ಎಲ್ಲವನ್ನು ಮೀರಿ ಮಾಡ್ತಾಯಿದ್ರು. ಆದರೆ ಉತ್ತರ ಪ್ರದೇಶದಲ್ಲಿ ಆಗಿರುವಂಥ ಜಾತಿಯ ಸಮೀಕರಣ ಏನಿದೆ, ಅದರಿಂದ ನಾವು ಏನು ನಿರೀಕ್ಷೆಯನ್ನು ಮಾಡಿದ್ವಿ ಅಷ್ಟರ ಮಟ್ಟಕ್ಕೆ ಮತವನ್ನು ಪಡೀಲಿಕ್ಕಾಗಿಲ್ಲ ಅಲ್ಲಿ. ಆದರೂ ಕೂಡ ಇವತ್ತು ಒಂದು ಒಳ್ಳೆಯ ಮಾರ್ಜಿನಲ್ಲಿ ಜನ ಆಶೀರ್ವಾದವನ್ನು ಮಾಡಿದ್ದಾರೆ ಅವ್ರಿಗೆ. ಇನ್ನೇನು ಕೆಲವೇ ಕ್ಷಣದಲ್ಲಿ ಅವ್ರದ್ದು ಕೌಂಟಿಂಗ್ ಮುಗಿಯುವಂಥ ವ್ಯವಸ್ಥೆಗಳಿದೆ. ಸೊ ಅವರನ್ನು ಕಳಿಸ್ಕೊಡ್ತಾ ಇದ್ದಾರೆ ಒಂದು ವಿಶ್ವಾಸದಿಂದ. ಆದರೂ ಉತ್ತರ ಪ್ರದೇಶಕ್ಕೆ ಸಂಬಂಧಪಟ್ಟ ರೀತಿಯಲ್ಲಿ ಬಂದಿರುವಂಥ ಫಲಿತಾಂಶ ನಮಗೆ ಅಚ್ಚರಿ ಮತ್ತು ನೋವು ಕೂಡ ತಂದಿದೆ. ಕಾರಣ ಅಯೋಧ್ಯೆದಂಥ ಕ್ಷೇತ್ರದಲ್ಲಿ ಎಲ್ಲಿ ರಾಮನನ್ನು 500 ವರ್ಷಗಳ ಕಾಲದ ನಂತರದಲ್ಲಿ ಪ್ರತಿಷ್ಠಾಪನೆಯನ್ನು ಮಾಡುವಂಥ ಒಂದು ವ್ಯವಸ್ಥೆ ಆಯಿತು,
ಅದೇ ಕ್ಷೇತ್ರದಲ್ಲಿ ಅದೆಲ್ಲವನ್ನು ಮೀರಿ, ಅಭಿವೃದ್ಧಿಯನ್ನು ಮೀರಿ ಜಾತೀಯ ಸಮೀಕರಣವನ್ನು ಎಲ್ಲೋ ಒಂದು ಕಡೆ ತಂದಿರುವಂಥದ್ದು ದುಃಖಕರವಾದಂಥ ಸಂಗತಿ. ಅದನ್ನು ರಿಯಲೈಸ್ ಆಗುತ್ತೆ ಸಮಾಜಕ್ಕೆ ಅಂತನ್ನುವಂಥ ನಂಬಿಕೆ ನಮಗಿದೆ. ಏನು ನಿರೀಕ್ಷೆ ಮಾಡ್ಬೋದು ಸರ್? ಮೈಸೂರು ಕೊಡಗಿನ ಜನ, ಮೈಸೂರಿನ ಮಹಾರಾಜರು ಈಗ ಪ್ರಜಾತಂತ್ರ ವ್ಯವಸ್ಥೆ ಒಳಗಡೆ ಅವ್ರನ್ನ ಪ್ರಜಾಪ್ರಭುತ್ವದಲ್ಲಿ MP ಆಗಿ ಆಯ್ಕೆ ಮಾಡಿದ್ದಾರೆ. ಏನು ನಿರೀಕ್ಷೆ ಮಾಡ್ಬೋದು ಅವರಿಂದ? ಅಲ್ಲ, ಸಹಜ. ಈಗಾಗಲೇ ನಾನು ಹೇಳಿದಾಗೆ ನಾವು ಈ ಬಾರಿಯ ಮೋದಿಯವರ 3.0ನ ನಾವೇನು ನಿರೀಕ್ಷೆ ಮಾಡಿದ್ವಿ ಆ ಥರದಲ್ಲಿ ಅಲ್ಲದೆ ಹೋದರೂ ಕೂಡ NDAನ ಜೊತೆಯಲ್ಲಿ ತೆಗೆದುಕೊಂಡು ಹೋಗಬೇಕಾಗಿರುವಂಥ ಒಂದು ಪರಿಸ್ಥಿತಿ ಇರುವಂಥ ಸಂದರ್ಭದಲ್ಲಿ ಎಲ್ಲರ ಜವಾಬ್ದಾರಿ, ಇಂಡಿವಿಜುವಲ್ ಪ್ರತಿಯೊಬ್ಬ MP ಜವಾಬ್ದಾರಿಗಳು ತುಂಬ ಜಾಸ್ತಿ ಇರುತ್ತೆ, ವಿಶೇಷವಾಗಿ ಭಾಜಪದವ್ರದ್ದು. ಹಾಗಾಗಿ ಒಂದು ಮಾಡೆಲ್ ಕ್ಷೇತ್ರವನ್ನು ಮಾಡ್ತಾರೆ ಅನ್ನುವಂಥ ನಂಬಿಕೆ ನನಗಿದೆ. ಈಗಾಗಲೇ ಅವ್ರು ಹೇಳಿದ್ದಾರೆ, ತಮ್ಮ ವಿಷನನ್ನು ಹೇಳಿದ್ದಾರೆ ಆಗಲೇ, ಯಾವ ರೀತಿಯಲ್ಲಿ ವಿಶೇಷವಾಗಿ ಹೆರಿಟೇಜ್ಗೆ ಪ್ರಾತಿನಿಧ್ಯತೆಯನ್ನು ಕೊಡಬೇಕು, ಹಾಗೆ ವಿಶೇಷವಾಗಿ ಪರಿಸರವನ್ನು ಉಳಿಸುವಂಥ ದೃಷ್ಟಿಯಿಂದ ಯಾವ ರೀತಿಯಲ್ಲಿ ಗಮನವನ್ನು ಹರಿಸಬೇಕು, ಅದರ ಜೊತೆಯಲ್ಲಿ ವಿಶೇಷವಾಗಿ ಯುವಕರುಗಳನ್ನು ಅವ್ರು ಕೈತುಂಬ ಕೆಲಸವನ್ನು ನೀಡುವಂಥ ದೃಷ್ಟಿಯಿಂದ ಡೆವಲಪ್ಮೆಂಟ್ ಹೇಗೆ ಮಾಡಬೇಕು ಅನ್ನುವಂಥ ವಿಷನ್ ಇವತ್ತು ಅವ್ರಿಗಿದೆ. ಅವ್ರ ಜೊತೆ ನಾವು ಕೈ ಜೋಡಿಸ್ಕೊಂಡು ಕೆಲಸವನ್ನು ನಾವು ಮಾಡ್ತೀವಿ. ಮಹಾರಾಜರ ಗೆಲುವಿನಿಂದ ರಾಮದಾಸ್ರವರು ತುಂಬ ಹ್ಯಾಪಿ ಆಗಿದ್ದಾರೆ. ಅಲ್ಲ, ಸಂತೋಷ. ತುಂಬ ಮೈಸೂರಿನಂತಹ, ನಾನು ಆಗಲೇ ಹೇಳಿದೆ, 400 ವರ್ಷಗಳ ಕಾಲದ ಇತಿಹಾಸ ಇರುವಂಥ, ಸೇವೆ ಮಾಡಿರುವಂಥ ಒಬ್ಬ ವ್ಯಕ್ತಿ 1 ವರ್ಷಕ್ಕೆ 1 ಟರ್ಮ್ಗೆ ಅವರು MP ಅಲ್ಲ, 2047ರವರೆಗೂ ಕೂಡ ನಿರಂತರವಾಗಿ ಭಾರತದ 100ನೇ ವರ್ಷವನ್ನು ನೋಡುವಂಥ ಒಬ್ಬ ಯುವಕರಾಗಿದ್ದಾರೆ. ಹಾಗಾಗಿ ಆ ಒಂದು ಆಸೆಯಿಂದನೇ ಅವ್ರ ಜೊತೆ ನಾವು ಕೂಡ ಕೈ ಜೋಡಿಸುವಂಥ ಕೆಲಸವನ್ನು ಮಾಡ್ತೇವೆ. ಏನಾದರೂ ಹೇಳ್ತೀರಾ ಸರ್? ಅವ್ರಿಗೆ ಸಲಹೆ ಸೂಚನೆ ಕೊಡ್ತೀರಾ? ಈಗ ರಾಜಕಾರಣ ಹೊಸದು, ಆಡಳಿತ ಪರಂಪರೆ 400 ವರ್ಷ ಇದೆ, ಆದರೆ ರಾಜಕಾರಣ ಮಹಾರಾಜರಿಗೆ ಹೊಸದು, ಗೊತ್ತಿದೆ ರಾಜಕಾರಣದ ಒಳಸುಳಿಗಳು ಯಾವ ಥರ ಇರ್ತವೆ ಅಂತೇಳಿ. ಇಲ್ಲ, ನಾನು ಅವ್ರ ಜೊತೆಯಲ್ಲಿ ಕೆಲಸ ಮಾಡೋದಂಥ ದಿನಗಳಿಂದ ನೋಡ್ಕೊಂಬಂದಾಗೆ ಬುದ್ಧಿವಂತರಿದ್ದಾರೆ. ಹಾಗಾಗಿ ಎಲ್ಲವನ್ನು ಅರ್ಥ ಮಾಡ್ಕೋತಾರೆ. ಅವರು ಕೇವಲ ತಾವು ಹೇಳೋದಕ್ಕಿಂತನೂ ಕೂಡ 2 ಕಿವಿಗಳನ್ನು ಬಿಟ್ಟು ಅನುಭವಗಳನ್ನು ಹಂಚ್ಕೋತಾರೆ. ಹಾಗಿರೋದ್ರಿಂದ ಆದಷ್ಟು ಬೇಗ ಅದನ್ನು ದಾರಿಗೆ ಅವರು ಸಹಜವಾಗಿ ಕಲಿಯುವಂಥದ್ದನ್ನು ಮಾಡ್ತಾರೆ. ನಮಗೆಲ್ರಿಗೂ ನಂಬಿಕೆ ಇದೆ, ಒಬ್ಬ ಯಶಸ್ವಿ ದೇಶದಲ್ಲಿ ಒಬ್ಬ ಯಶಸ್ವಿ ಸಂಸದರಾಗಿ, ಮಾಡೆಲ್ ಸಂಸದರಾಗಿ ಅವ್ರಿಗೇನು ಜನ ನಿರೀಕ್ಷೆ ಇಟ್ಟಿದ್ದಾರೋ ಅದಕ್ಕಿಂತ ಹೆಚ್ಚಿನ ಮಟ್ಟದಲ್ಲಿ ಇರ್ತಾರೆ ಅನ್ನುವಂಥ ನಂಬಿಕೆ ನಮ್ಮೆಲ್ರಿಗೂ ಇದೆ. ನಾನ್ ಕಾಂಟ್ರವರ್ಷಿಯಲ್ BJP ಒಬ್ಬ ವ್ಯಕ್ತಿಯನ್ನು ಇಲ್ಲಿ ಅಭ್ಯರ್ಥಿ ಮಾಡಿದ್ದು ಗೆಲುವಿಗೆ ಸಹಕಾರ ಆಗ್ತಾ? ಲಾಸ್ಟ್ ಟೈಮ್ 2 ಬಾರಿ ಪ್ರತಾಪ್ ಸಿಂಹ ಅವರು ಕೂಡ MP ಆಗಿದ್ದರು, ಸಿಟ್ಟಿಂಗ್ MP ಬದಲಾಯಿಸಿದ್ರಿ. ಈಗಾಗಲೇ ನಾನು ಹೇಳಿದಾಗೆ NDA ವ್ಯವಸ್ಥೆ ಒಳಗಡೆ ನಾವೆಲ್ಲರೂ ಕೂಡ ಯಾವ ಉದ್ದೇಶವನ್ನು ಇಟ್ಕೊಂಡು NDA ಫಾರ್ಮೇಷನ್ಸ್ ಆಗ್ತಾ ಇದೆಯೋ ಅದರಲ್ಲಿ BJP ಮತ್ತು ಜನತಾದಳದ ಆಸೆ ಆಕಾಂಕ್ಷೆಗಳು ಅದೇ ಥರದಲ್ಲಿದೆ. ಜಿಲ್ಲೆಯ ಅಭಿವೃದ್ಧಿಯ ದೃಷ್ಟಿಯಿಂದ, ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಅವರ ಅನುಭವವನ್ನು ಹಂಚಿಕೊಂಡು ಹೋಗುವಂಥ ಕೆಲಸವನ್ನು ನಾವೆಲ್ಲರೂ ಒಟ್ಟಾಗಿ ಮಾಡ್ತೀವಿ. ಇಷ್ಟು ಮಾಜಿ ಸಚಿವರಾದಂಥ ರಾಮದಾಸ್ರವರ ಮಾತು. ಕ್ಯಾಮ್ರಾ ಪರ್ಸನ್ ಬಿರೇಶ್ ಜೊತೆ ರಾಘವೇಂದ್ರ, ಗುಡ್ ನ್ಯೂಸ್ ಕನ್ನಡ, ಮೈಸೂರು. ಇದು ಮಾನವೀಯ ಸಂದೇಶದ ಜನವಾಹಿನಿ.